ನಟಿ ರುಕ್ಮಿಣಿ ವಸಂತ್ ಅವರು ಕಾಂತಾರ ಸೇರಿದಂತೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಜೂನಿಯರ್ NTR ಜೊತೆಗೆ ಡ್ರ್ಯಾಗನ್ ಎಂಬ ಒಂದು ಸಿನಿಮಾದಲ್ಲೂ ಸಹ ನಟಿಸಿದ್ದಾರೆ. ಈಗ ಸದ್ಯಕ್ಕೆ ರುಕ್ಮಿಣಿ ವಸಂತ್ ಅವರು ಕಂಪ್ಲೀಟ್ ಆಗಿ ಶಾಕ್ ಆಗಿದ್ದಾರೆ. ಯಾವ ರೀತಿ ಅಂದ್ರೆ, ಈಗ ಒಂದು ಕಾರ್ಯಕ್ರಮದಲ್ಲಿ ಹೋದಂತ ಟೈಮ್ ನಲ್ಲಿ ರುಕ್ಮಿಣಿ ವಸಂತ್ ಅವರು ಈ ವಿಚಾರದ ಬಗ್ಗೆ ಮಾತನಾಡುತ್ತಾರೆ. ಬಿಕ್ನಿ ಫೋಟೋ ಏನು ವಿಡಿಯೋಗಳು ವೈರಲ್ ಆಗಿತ್ತು, ಅದಕ್ಕೆ ಸಂಬಂಧಿಸಿದಂತೆ ಗಂಭೀರ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅದು ನನ್ನದಲ್ಲ, ಅದು ಒರಿಜಿನಲ್ ವಿಡಿಯೋವೂ ಸಹ ಅಲ್ಲ, ಯಾರೋ ಬೇಕು ಅಂತ ಕ್ರಿಯೇಟ್ ಮಾಡಿದ್ದಾರೆ. ಆ ರೀತಿ ಅಸಭ್ಯವಾಗಿ ಕ್ರಿಯೇಟ್ ಮಾಡಿ ನನಗೆ ಧಕ್ಕೆ ತರುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಅಂತವರ ವಿರುದ್ಧ ನಾನು ಕ್ರಮವನ್ನ ತೆಗೆದುಕೊಳ್ತೇನೆ. ಈಗಾಗಲೇ ನಾನು ದೂರನ್ನು ಸಹ ದಾಖಲು ಮಾಡಾಗಿದೆ. ದೂರು ಕೊಟ್ಟಿದ್ದು ನನಗೆ ಪೊಲೀಸರ ಮೇಲೆ ಮತ್ತೆ ಕಾನೂನಿನ ಮೇಲೆ ಕಂಪ್ಲೀಟ್ ಆಗಿ ವಿಶ್ವಾಸ ಇದೆ ಅಂತ ಕೂಡ ತಿಳಿಸಿದ್ದಾರೆ. ನಟಿ ರುಕ್ಮಿಣಿ ವಸಂತ್ ಅವರು ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ರಂಜಿಸಿದ್ದಾರೆ. ಬಟ್ ಈ ಒಂದು ವಿಡಿಯೋ ಬರುತ್ತಿದ್ದಂತೆ ಜನರಿಗೆ ಎಲ್ರಿಗೂ ಕೂಡ ಆಶ್ಚರ್ಯ ಆಯ್ತು. ಇದನ್ನ ಅಂತ ಕೆಲವರಿಗೆ ನಂಬಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಅದನ್ನೇ ಶೇರ್ ಮಾಡ್ತಾ ಹೋದ್ರು. ನಂತರ ಈಗ ರುಕ್ಮಿಣಿ ವಸಂತ್ ಅವರ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಅದು ನಿಜವಾದ ವಿಡಿಯೋ ಅಲ್ಲ, ಅದು ವಿಡಿಯೋ ಆಗಿರುತ್ತೆ. ಆತರ ಶೂಟಿಂಗ್ ಮತ್ತೆ ಆ ರೀತಿ ನಾನು ಡ್ರೆಸ್ ಗಳನ್ನ ತೊಟ್ಟೇ ಇಲ್ಲ. ಇದು ಬೇಕು ಅಂತಾನೆ ಮಾಡಿರುವಂತದ್ದು. ಈ ರೀತಿ ಮಾಡಿರುವುದು ಸರಿಯಲ್ಲ, ದುರುಪಯೋಗವನ್ನ ಪಡಿಸ್ಕೋತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಂತಹ ಘಟನೆಗಳು ಕೇವಲ ನನಗೆ ಮಾತ್ರವಂತಲ್ಲ, ಬೇರೆ ನಟಿಯರಿಗೂ ಕೂಡ ಆಗ್ತಾ ಇದೆ, ಸಾಮಾನ್ಯ ಮಹಿಳೆಯರಿಗೂ ಕೂಡ ನಡೀತಾ ಇದೆ. ಇಂಥದ್ರಿಂದ ಒಂದು ಕಡಿವಾಣ ಹಾಕ್ಲೇಬೇಕು. ಇಂಥವರ ವಿರುದ್ಧ ಎಲ್ಲರೂ ಕೂಡ ವಾಯ್ಸ್ ರೈಸ್ ಮಾಡಲೇಬೇಕು. ಇತ್ತೀಚಿನ ದಿನಗಳಲ್ಲಿ ಚಿತ್ರರಂಗದಲ್ಲಿ ಬಹಳಷ್ಟು ರೀತಿಯ ಅನಾನುಕೂಲಗಳು ಕೂಡ ಎದುರಾಗ್ತಾ ಇದೆ. ಸೊ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತು ಇದನ್ನೆಲ್ಲ ತಡೆಯಬೇಕು ಅಂತ ರುಕ್ಮಿಣಿ ವಸಂತ್ ಅವರು ಧೈರ್ಯವಾಗಿ ಮಾತನಾಡಿದ್ದಾರೆ ಅಂತಾನೆ ಹೇಳ್ಬೋದು.